ನಮಸ್ಕಾರ ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ, ಸಂಖ್ಯಾಶಾಸ್ತ್ರಜ್ಞ ಮತ್ತು ವಾಸ್ತುಶಾಸ್ತ್ರಜ್ಞ. ಈ ಸಂಚಿಕೆಯಲ್ಲಿ ನಾನು ಸಂಖ್ಯಾಶಾಸ್ತ್ರದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸಂಖ್ಯಾಶಾಸ್ತ್ರದಲ್ಲಿ ನೀವು ಇತ್ತೀಚೆಗೆ ಲಕ್ಕಿ ನಂಬರ್ ಅನ್ನೋ ಒಂದು ಸಂಖ್ಯೆಯ ಬಗ್ಗೆ ನೀವು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು ನೀವು ಕೇಳಿರ್ತೀರ ಅಲ್ವಾ. ಈಗ ಲಕ್ಕಿ ನಂಬರ್ ಅನ್ನು ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತಾ? ಲಕ್ಕಿ ನಂಬರ್ ಇಂದ ನಮ್ಮ ಜೀವನ ಸಂಪೂರ್ಣ ಬದಲಾಗತ್ತಾ? ನಿಜವಾಗ್ಲೂ ಲಕ್ಕಿ ನಂಬರ್ ಅದೃಷ್ಟವನ್ನು ತಂದುಕೊಡುತ್ತಾ ಅನ್ನೋ ಒಂದು ಸುಮಾರು ಪ್ರಶ್ನೆಗಳು, ಗೊಂದಲಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಅಲ್ವಾ. ಈಗ ಸಂಖ್ಯಾಶಾಸ್ತ್ರದಲ್ಲಿ ನಾವು ಸಜೆಸ್ಟ್ ಮಾಡುವಂತ ಲಕ್ಕಿ ನಂಬರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಂಡ್ರೆ ಆ ಅದೃಷ್ಟ ಸಂಖ್ಯೆಯ ಒಂದು ಲಾಭವನ್ನು ನೀವು ಪಡೆದುಕೊಳ್ಬಹುದು ಅಲ್ವಾ. ಈಗ ನಾವು ಲಕ್ಕಿ ನಂಬರ್ ಅಂತ ಹೇಳಿದ್ರೆ ಅದೃಷ್ಟ ಸಂಖ್ಯೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈಗ ಲಕ್ಕಿ ನಂಬರ್ ನಾವು ಹೇಗೆ ತಿಳಿದುಕೊಳ್ಬೇಕು? ನಮ್ಮ ಜನ್ಮ ದಿನಾಂಕದ ಮುಖಾಂತರ ಲಕ್ಕಿ ನಂಬರ್ ನಮ್ಮ ಲಕ್ಕಿ ನಂಬರ್ ಯಾವುದು ಅನ್ನೋದನ್ನ ಹೇಗೆ ತಿಳಿದುಕೊಳ್ಬೇಕು? ಲಕ್ಕಿ ನಂಬರ್ ಅನ್ನ ತಿಳಿದುಕೊಳ್ಳಿಕ್ಕೆ ಏನೇನು ಪ್ರೊಸೀಜರ್ಗಳಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ, ಓಕೆನಾ. ಈಗ ನೋಡಿ, ಸಂಖ್ಯಾಶಾಸ್ತ್ರದಲ್ಲಿ ಬರುವಂತ ಒಂದು ಲಕ್ಕಿ ನಂಬರ್ ಅನ್ನೋ ಒಂದು ಸಂಖ್ಯೆ ಅಂತ ಹೇಳಿದ್ರೆ ಅದನ್ನ ನಾವು ಅದೃಷ್ಟ ಸಂಖ್ಯೆ ಅಂತ ಹೇಳ್ತೇವೆ. ಈಗ ಅದೃಷ್ಟ ಸಂಖ್ಯೆ ನಿಮ್ಮ ಜೀವನದಲ್ಲಿ ಬರುವಂತಹ ಅದೃಷ್ಟದ ಸಂಕೇತಗಳು ಅಥವಾ ಸೂಚನೆಗಳಂತೂ ಹೇಳ್ಬೋದು. ಸೂಚನೆಗಳನ್ನ ನಿಮಗೆ ಕೊಡುತ್ತೆ. ಆ ಸೂಚನೆಗಳನ್ನ ಆಧರಿಸಿ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಆ ಲಕ್ಕಿ ನಂಬರ್ ಅಂದ್ರೆ ಅದೃಷ್ಟ ಸಂಖ್ಯೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ. ಈಗ ನಾವು ತಿಳಿದುಕೊಳ್ಳೋಣ, ಲಕ್ಕಿ ನಂಬರ್ ಅಂದ್ರೆ ಏನು? ಲಕ್ಕಿ ನಂಬರ್ ಏನೆಂದು ತಿಳ್ಕೊಂಡ್ರಿ ನೀವು ಅಲ್ವಾ. ಈಗ ಸಾಮಾನ್ಯವಾಗಿ ನೀವು ಭೂಮಿ ಮೇಲೆ ಇರುವಂತಹ ವಿಶಿಷ್ಟ ಸಂಸ್ಕೃತಿಗಳು, ವಿಭಿನ್ನ ಸಮುದಾಯಗಳಿವೆ, ವಿಭಿನ್ನ ಮನಸ್ಥಿತಿಯ ಜನರಿದ್ದಾರೆ, ವಿಭಿನ್ನ ರೀತಿಯ ನಂಬಿಕೆಗಳಿವೆ ಅಲ್ವಾ. ಶಾಸ್ತ್ರದ ವಿಚಾರವಾಗಿರ್ಬೋದು, ಸಾಮಾಜಿಕ ಜೀವನದಲ್ಲಿ ಇರ್ಬೋದು, ವಿಭಿನ್ನ ರೀತಿಯ ನಂಬಿಕೆ ಜನರಿರುವುದರಿಂದ ಇಲ್ಲೇನಾಗತ್ತೆ, ಶಾಸ್ತ್ರದಲ್ಲೂ ಸಹ ನಂಬಿಕೆ ಉಳ್ಳವರು ಇದ್ದಾರೆ, ನಂಬಿಕೆ ಇಲ್ಲದವರು ಇದ್ದಾರೆ ಅಲ್ವಾ. ಈಗ ಏನಾಗತ್ತೆ, ನಂಬಿಕೆ ಇರಬಹುದು, ಇರದೇ ಇರಬಹುದು. ಶಾಸ್ತ್ರದಲ್ಲಿ ಬರುವಂತಹ ವಿಷಯಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ಸರಿಯಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ವಿಧಾನಗಳನ್ನು ತಿಳಿದುಕೊಂಡು ಅದನ್ನ ಅಳವಡಿಸಿಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ಕಾಣ್ತೀರಾ. ಈಗ ನಾನು ಹೇಳಿದೆ ನಿಮಗೆ ವಿವಿಧ ರೀತಿಯ ವಿಭಿನ್ನ ರೀತಿಯ ನಂಬಿಕೆಗಳಿದೆ. ಆದ್ರೆ ಇವೆಲ್ಲ ವಿಷಯಗಳನ್ನು ನೀವು ಒಂದು ಸಂಖ್ಯಾಶಾಸ್ತ್ರದಲ್ಲಿ ಗಣಿತ ಮಾದರಿಯ ಮುಖಾಂತರ ನೀವು ನಿಮ್ಮ ಜನ್ಮ ದಿನಾಂಕದಲ್ಲಿ ಅಡಗಿರುವಂತಹ ಒಂದು ಅದೃಷ್ಟ ಸಂಖ್ಯೆ ಮತ್ತು ಒಂದು ಆತ್ಮ ಸಂಖ್ಯೆ ಅಂತ ಹೇಳ್ತೀವಿ, ಕುವಾ ನಂಬರ್ ಅಂತ ಹೇಳ್ತೇವೆ. ಆತ್ಮ ಸಂಖ್ಯೆ ಮತ್ತು ನಿಮ್ಮ ಜನ್ಮ ದಿನಾಂಕದ ಮೂಲ ಸಂಖ್ಯೆ ಏನಿರುತ್ತೆ, ಈ ಮೂರು ಸಂಖ್ಯೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ನಿಮ್ಮ ಅದೃಷ್ಟ ಸಂಖ್ಯೆಯ ಲಾಭಗಳನ್ನು ನೀವು ಪಡ್ಕೊಳ್ಳಬಹುದು. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ, ಒಂದು ಗಣಿತ ಮಾದರಿ ಅಂತ ಹೇಳಿದ್ರೆ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡೋಣ. ಉದಾಹರಣೆಗಾಗಿ ನಾನು ಒಂದು ಜನ್ಮ ದಿನಾಂಕವನ್ನು ತಗೊಳ್ಕೊಳ್ತೇನೆ. ಆ ಜನ್ಮ ದಿನಾಂಕ ಪುರುಷದ ಆದ್ರೂ ಆಗಿರ್ಬೋದು ಅಥವಾ ಮಹಿಳೆಯ ಆದ್ರದ್ದು ಆಗಿರಬಹುದು ಅಲ್ವಾ. ಉದಾಹರಣೆಗೆ ಒಂದು ಜನ್ಮ ದಿನಾಂಕವನ್ನು ತೆಗೆದುಕೊಳ್ಳೋಣ. ಜನ್ಮ ದಿನಾಂಕ ಬಂದು 3/8/1989. 3/8/1989 ಅಂತ ಹೇಳಿ 3/8/1989. ಈಗ ಈ ದಿನಾಂಕದಲ್ಲಿ ಸಂಖ್ಯೆ 3 ಏನಿದೆ, ನಿಮ್ಮ ಜನ್ಮ ಮೂಲ ಸಂಖ್ಯೆ ಅಂದ್ರೆ ನಿಮ್ಮ ಜನ್ಮ ದಿನಾಂಕದ ಮೂಲ ಸಂಖ್ಯೆ. ಆಮೇಲೆ ಸಂಖ್ಯೆ ಏನು 8 ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಜನ್ಮ ದಿನಾಂಕದ ಒಂದು ಮೂಲ ತಿಂಗಳು. ಆಮೇಲೆ 1989 ಇದ್ರೆ ನಿಮ್ಮ ಜನ್ಮದ ಮೂಲ ವರ್ಷ. ಆಯ್ತಾ. ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿದಾಗ ಅಂದ್ರೆ ಸಂಕಲನ ಅಂದ್ರೆ ಎಡಿಷನ್ ಮಾಡಿದಾಗ ನಿಮ್ಗೆ ಒಂದು ಸಂಖ್ಯೆ ಬರುತ್ತೆ. 3 + 8 + 1 + 9 + 8 + 9 ಮಾಡಿದಾಗ ನಿಮಗೆ 38 ಬರುತ್ತೆ. ಆಯ್ತಾ. ಅಗೇನ್ ಈ 38 ಅನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ನಮಗೆ ಒಂದು ಅಂಕೆಯ ಸಂಖ್ಯೆ ಸಿಗುವವರೆಗೂ ಅಂದ್ರೆ ಸಿಂಗಲ್ ಡಿಜಿಟ್ ನಂಬರ್ ಬರುವುದು ಇದನ್ನು ಕೂಡಿಸ್ತಾ ಹೋಗ್ಬೇಕಾಗುತ್ತೆ. 3 + 8 ಅಗೇನ್ 11 ಬರುತ್ತೆ.
1+1 ಅಗೇನ್ ಇಲ್ಲಿ ಏನ್ ಬಂತು 2 ಬಂತು, ಸಿಂಗಲ್ ಡಿಜಿಟ್ ಅಲ್ಲಿ ಒಂದು ನಂಬರ್ 2 ಬಂತು. ಈ ಸಂಖ್ಯೆ 2 ಏನಿದೆ ಅಲ್ಲ, ನಂಬರ್ 2 ಏನಿದೆಯಲ್ಲ, ಇದು ಬಂದ್ಬಿಟ್ಟು ನಿಮ್ಮ ಅದೃಷ್ಟ ಸಂಖ್ಯೆ. ಅಂದ್ರೆ 3/8/1989 ಈ ಜನ್ಮ ದಿನಾಂಕಕ್ಕೆ ಸಂಖ್ಯೆ 2 ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಇದಕ್ಕೆ ಅದೃಷ್ಟ ಸಂಖ್ಯೆ ಅಂತಾನೂ ಕರೀತಾರೆ, ಡೆಸ್ಟಿನಿ ನಂಬರ್ ಅಂತಾನೂ ಕರೀತಾರೆ, ಲೈಫ್ ಪಾತ್ ನಂಬರ್ ಅಂತಾನೂ ಕರೀತಾರೆ. ಲೈಫ್ ಪಾತ್ ನಂಬರ್ ಅಂದ್ರೆ ಇಲ್ಲಿ ಏನಾಗುತ್ತೆ, ನಮ್ಮ ಜೀವನದ ಮಾರ್ಗದರ್ಶಿ ಅಂತ ಹೇಳ್ಬೋದು. ಸಂಖ್ಯೆ 3 ಏನಿದೆ, ನಮ್ಮ ಆ ಜಾತಕನ ಅಂದ್ರೆ ಅದು 3/8/1989 ಹುಟ್ಟಿರುವಂತವ್ರಿಗೆ, ಅಂದ್ರೆ ಈ ಜಾತಕನ ಒಂದು ಮೂಲ ಸ್ವಭಾವವನ್ನು ತಿಳಿಸುತ್ತೆ. ಮತ್ತು ಅದೃಷ್ಟ ಸಂಖ್ಯೆ ಏನಿರ್ಬೋದು, ಇದು ನಿಮ್ಮ ಜೀವನದ ಮಾರ್ಗದರ್ಶಿ ಅಂತಾನೆ ಹೇಳ್ಬೋದು. ಆಯ್ತಾ? ಇವಾಗ ಏನಾಗುತ್ತೆ, ನೀವು ಏನ್ ತಿಳ್ಕೊಂಡ್ರಿ, ನಿಮ್ಮ ಜನ್ಮದ ಒಂದು ಮೂಲ ಸಂಖ್ಯೆಯನ್ನು ಹೇಗೆ ತಿಳ್ಕೊಳ್ಳೋದು ಮತ್ತು ಅದೃಷ್ಟ ಸಂಖ್ಯೆಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ತಿಳ್ಕೊಂಡ್ರಿ. ಈಗ ನಾವು ಆತ್ಮ ಸಂಖ್ಯೆ ಅಂದ್ರೆ ಕುವಾ ನಂಬರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಒಂದು ವಿಷಯ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ಜನ್ಮ ವರ್ಷ, ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡಿರುವಂತಹ ಜನ್ಮ ದಿನಾಂಕದಲ್ಲಿ ಜನ್ಮ ವರ್ಷ ಬಂದು 1989 ಅಂತ ಇದೆ ಅಲ್ವಾ. ಈ 1989 ಅನ್ನ ನೀವು ಕೂಡಿಸ್ಕೊಳ್ಬೇಕಾಗತ್ತೆ. ಅಡಿಷನ್ 1+9+8+9 ಮಾಡಿದಾಗ ನಿಮ್ಗೆ ಇಲ್ಲಿ ಏನ್ ಬರುತ್ತೆ, 27 ಬಂತು. ಆಯ್ತಾ? ಅಗೇನ್ 2+7 ಮಾಡಿದಾಗ ನಿಮ್ಗೆ ಏನ್ ಬಂತು, ಇಲ್ಲಿ ಸಂಖ್ಯೆ 9 ಬಂತು. ಆಯ್ತಾ? ಜನ್ಮ ವರ್ಷವನ್ನು ಕೂಡಿಸಿದಾಗ ಈ ಜನ್ಮ ವರ್ಷವನ್ನ ಪುರುಷ ಜಾತಕನಾಗಿದ್ರೆ ಸಂಖ್ಯೆ 11ರಿಂದ ಸಬ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ, ಅಂದ್ರೆ ವ್ಯವಕಲಿಸಬೇಕಾಗತ್ತೆ. ಮಹಿಳೆ ಜಾತಕವಾಗಿದ್ರೆ ಸಂಖ್ಯೆ 4ಅನ್ನ ಅಡಿಷನ್ ಮಾಡಬೇಕಾಗತ್ತೆ, ಕೂಡಿಸ್ಬೇಕಾಗತ್ತೆ. ಆಯ್ತಾ? ಉದಾಹರಣೆಗೆ ನಾವು ಇದು ಈ ಜನ್ಮ ಜಾತಕ ಪುರುಷ ಜನ್ಮ ಜಾತಕ ಅಂತ ತಿಳಿದುಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಸಂಖ್ಯೆ 11ಅನ್ನ ಮೈನಸ್ ಮಾಡಿದಾಗ ಏನಾಗುತ್ತೆ, 9ರಲ್ಲಿ ನಿಮ್ಗೆ ಸಂಖ್ಯೆ -2 ಬರುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಕನ್ಸಿಡರೇಷನ್ ಇರಲ್ಲ, ನೀವು ಸಂಖ್ಯೆ 2 ಅಂತ ಕನ್ಸಿಡರ್ ಮಾಡಬಹುದು. ಆಯ್ತಾ? ಇವಾಗ ನಿಮ್ಮ ಕುವಾ ನಂಬರ್ ಏನ್ ಬಂತು, ಈ ಜಾತಕದ ಪ್ರಕಾರ ಸಂಖ್ಯೆ 2 ಕುವಾ ನಂಬರ್ ಬಂತು. ಅಂದ್ರೆ ನಮ್ಗೆ ಇಲ್ಲಿ ಒಟ್ಟಾರೆ ಏನ್ ಗೊತ್ತಾಯ್ತು, ನಮ್ ಜನ್ಮ ಮೂಲ ಸಂಖ್ಯೆ 3, ಅದೃಷ್ಟ ಸಂಖ್ಯೆ 2 ಮತ್ತು ಕುವಾ ನಂಬರ್ ಅಂದ್ರೆ ಆತ್ಮ ಸಂಖ್ಯೆ 2. ಈ 3 ಸಂಖ್ಯೆಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಅದೃಷ್ಟ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅದೃಷ್ಟ ಸಂಖ್ಯೆಯನ್ನು ಆಯ್ಕೆ ಅಂದ್ರೆ ಲಕ್ಕಿ ನಂಬರ್ನ ಆಯ್ಕೆ ಮಾಡ್ಕೊಳ್ಬೇಕು. ಆ ಲಕ್ಕಿ ನಂಬರ್ನ ಆಡಳಿತ ಗ್ರಹ ಯಾವುದಿದೆ, ಅದರ ಗ್ರಹದ ಗುಣಲಕ್ಷಣಗಳನ್ನ ತಿಳಿದುಕೊಂಡು ಆ ರೀತಿಯ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡಿಕೊಂಡಾಗ ಮಾತ್ರ ಆ ಲಕ್ಕಿ ನಂಬರ್ ಅದೃಷ್ಟ ಸಂಖ್ಯೆಯ ಒಂದು ಪ್ರಭಾವವನ್ನ, ಅದೃಷ್ಟ ಸಂಖ್ಯೆಯ ಒಂದು ಪಾಸಿಟಿವ್ ವೈಬ್ಸ್ ಅನ್ನ ನಾವು ತಗೊಳ್ಕೊಳ್ಬಹುದು. ನಮ್ಮ ಜೀವನದಲ್ಲಿ ಒಂದು ಅದರ ಲಾಭಗಳನ್ನು ತೆಗೆದುಕೊಳ್ಳಬಹುದು. ಆವಾಗಲೇ ಮಾತ್ರ ನಿಮ್ಗೆ ಅದೃಷ್ಟ ಸಂಖ್ಯೆ ವರ್ಕ್ ಆಗುತ್ತೆ. ಈಗ ಸುಮಾರು ಉದಾಹರಣೆಗಳನ್ನು ನೀವು ನೋಡಿರ್ತೀರ. ಸ್ಟಿಕ್ಕರ್ ಅಂಟಿಸೋದಾಗ್ಲಿ, ಒಂದು ಬೋರ್ಡ್ ಮೇಲೆ ಬರೆಯುವಂಥದ್ದಾಗಲಿ, ಅಥವಾ ಪುಸ್ತಕದ ಮೇಲೆ ಬರೆಯುವಂಥದ್ದಾಗಲಿ, ಈ ರೀತಿ ಬರೆಯುವಂಥದ್ರಿಂದ ನಿಮ್ಗೆ ಯಾವುದೇ ಲಕ್ಕಿ ನಂಬರ್ನ ಒಂದು ಸಕಾರಾತ್ಮಕ ಪ್ರಭಾವಗಳು ಸಿಗೋದಿಲ್ಲ, ಲಾಭಗಳು ಸಿಗೋದಿಲ್ಲ. ಅಂದ್ರೆ ಅದು ಏನು ವರ್ಕ್ ಆಗಲ್ಲ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ, ಲಕ್ಕಿ ನಂಬರ್ ಯಾವುದು ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಅಳವಡಿಸಿಕೊಳ್ಳುವ ವಿಧಾನಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸಿದ್ದೇನೆ. ಇದನ್ನು ನೀವು ಸರಿಯಾಗಿ ಬಳಸಿಕೊಂಡಾಗ ಮಾತ್ರ ಲಾಭಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈಗ ವೀಕ್ಷಕರೇ, ನೀವು ನಿಮ್ಮ ಜನ್ಮ ದಿನಾಂಕದ ಜನ್ಮ ಮೂಲ ಸಂಖ್ಯೆ ಮತ್ತು ಅದೃಷ್ಟ ಸಂಖ್ಯೆ ಮತ್ತು ಕುವಾ ನಂಬರ್ ಏನ್ ಬರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮುಂಬರುವ ವಿಡಿಯೋಗಳಲ್ಲಿ, ಮುಂಬರುವ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಮಾಡಿಕೊಳ್ಳಿ. ಇಲ್ಲಿ ನಾನು ಸುಮಾರು ಆಸ್ಟ್ರಾಲಜಿ ಇರಬಹುದು, ಅಂದ್ರೆ ಜ್ಯೋತಿಷ್ ಶಾಸ್ತ್ರ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ವಾಸ್ತುಶಾಸ್ತ್ರ ಇರ್ಬೋದು, ಅಕಲ್ಟ್ ಸೈನ್ಸ್ ಅಂದ್ರೆ ಒಟ್ಟಾರೆಯಾಗಿ ನಿಗೂಢ ವಿಜ್ಞಾನದ ಬಗ್ಗೆ ನಿಮಗೆ ಮಾಹಿತಿಗಳನ್ನ ನಾನು ತಿಳಿಸ್ತಾನೆ ಇರ್ತೇನೆ. ಓಕೆ, ಸರಿಯಾಗಿ ತಿಳ್ಕೊಂಡು ವಿಧಾನಗಳನ್ನು ಅಳವಡಿಸಿಕೊಂಡಾಗ ಅಂದಾಗ ಮಾತ್ರ ನಿಮಗೆ ಈ ಶಾಸ್ತ್ರಗಳ ಲಾಭಗಳನ್ನು ನೀವು ತೆಗೆದುಕೊಳ್ಳಬಹುದು.